ತ್ರಿಕೋನಮಿತಿಯ ಸಂಬಂಧಗಳು ಏನ್ ಸಂಬಂಧಗಳು? ಒಂದಿದೆ, ಒಂದು ನಾನು ಬರೀತೇನೆ. ಎಂತ ಇದೆ? ಸೈನ್ ಥೀಟಾ ಅಥವಾ ಸೈನ್ ಎ ಅಂತ ಬರೀಬಹುದು, ಸೈನ್ ಥೀಟಾ ಅಂತ ಬರೀಬಹುದು. ಏನಾದ್ರು ಇದನ್ನ ಹೆಂಗ್ ಬರೀಬಹುದು? 1/cosecant ಇದರ ಅರ್ಥ ಏನು? ಎಲ್ಲೇ ಸೈನ್ ಎ ಇರ್ತದೋ ಅಲ್ಲಿ ಏನಂತ ಬರೀಬಹುದು? 1/cosecant ಅಂತ. ಅಥವಾ 1/cosecant ಎ ಅಂತ ಇದ್ದರೆ ಸೈನ್ ಎ ಅಂತ ಬರೀ. ಲೆಕ್ಕ ಮಾಡುವಾಗ ಈ ಸಂಬಂಧಗಳು ನಿಮಗೆ ಉಪಯೋಗ. ಸರ್ ಇದು ಇದಕ್ಕೆ ಹೆಂಗ್ ಸಮ? ಇದು ಇದಕ್ಕೆ ಹೇಗೆ ಸಮ? ನಾನು ತಿಳಿಸುತ್ತೀನಿ ನಿಮಗೆ. ಇದು 90 ಡಿಗ್ರಿ, ಇದು ಎ, ಇದು ಬಿ, ಇದು ಸಿ. ಇದು ವಿಕರ್ಣ. ಏನಿದು? ವಿಕರ್ಣ. ಈ ಕೋನ ಎ ಅಂತ ತಂದೆ. ಈ ಕೋನ ಹೆಸರು ಎ. ಸ್ಮಾಲ್ ಎ ಇರ್ಬೋದು, ಕ್ಯಾಪಿಟಲ್ ಎ ಇರ್ಬೋದು. ಈಗ ನಾನು ಏನಂತ ಬರ್ತೀನಿ? ಸೈನ್ ಎ ಈಕ್ವಲ್ಸ್ ಅಭಿಮುಖ ಬಾಹು. ಹೌದಾ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಇದು ಸೂತ್ರ. ಅಥವಾ ಅಭಿಮುಖ ಬಾಹು ಅಂದ್ರೆ ಯಾವುದು? ಎ ಬಿ ಬೈ ಬೇಸ್. ಈಗ ಕೋಸಿಕೆಂಟ್ ಏನೈತೆ ನೋಡೋಣ. ಕೋಸಿಕೆಂಟ್ ಎ ಕೋಸಿಕೆಂಟ್ ಏನಂತ ಹೇಳಿದ್ರೆ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು. ಅಥವಾ AC by ಸರ್ ಇದು ಇದಕ್ಕೆ ಹೆಂಗ್ ಸಮ? ಬೆಲೆ ಹಾಕನೆ ಎಂತ ಹಾಕನೆ? ದೇರ್ಫೋ sin A is equal to 1/cosecant that's equals 1 divided by cosecant ಇದೆ. ಬೆಲೆ ಏನಿದೆ? AC by BC. ಇದು ಒಂದು ಭಿನ್ನರಾಶಿ, ಇದು ಒಂದು ಭಿನ್ನರಾಶಿ. ನಿಮಗೆ ಭಿನ್ನರಾಶಿಯನ್ನ 1/2 ಡಿವೈಡೆಡ್ ಬೈ 2/4 ಸಂಕ್ಷೇಪಿಸಿ ಅಂತ ಕೇಳಿದ್ರೆ, ಸಂಕ್ಷೇಪಿಸಿ ಅಂತ ಕೇಳಿದ್ರೆ ಅಂಶವನ್ನ ಹಾಗೆ ಬರೆಯುತ್ತೇವೆ. ಭಾಗಾಕಾರ ಚಿಹ್ನೆ ಹೋಗಿ ಗುಣಾಕಾರ ಚಿಹ್ನೆ ಬರೀತೇವೆ. ಛೇದವನ್ನ ವ್ಯತ್ಕೃಮವಾಗಿ ಬರೀತೇವೆ. 4/2. 2 ಒಂದೇ 2 ಎರಡೇ 2 ಒಂದೇ 2. ಉತ್ತರ ಎಷ್ಟು ಬರ್ತೈತಿ? 1/2 ಅನ್ನೋದೊಂದು ಫ್ರಾಕ್ಷನ್, 2/4 ಅನ್ನೋದೊಂದು ಫ್ರಾಕ್ಷನ್. ಭಿನ್ನರಾಶಿ. ಭಿನ್ನರಾಶಿಯಿಂದ ಭಿನ್ನರಾಶಿಯನ್ನ ಭಾಗಾಕಾರ ಮಾಡುವಾಗ ಅಂಶವನ್ನ ಹಾಗೇ ಬರ್ಕೊಂಡು ಭಾಗಾಕಾರ ಚಿಹ್ನೆ ಬದಲಾಗಿ ಗುಣಾಕಾರ ಚಿಹ್ನೆಯನ್ನು ಬರ್ಕೊಂಡು ಛೇದವನ್ನ ವ್ಯತ್ಕೃಮವಾಗಿ ಬರ್ಕೊಂಡು ಸಂಕ್ಷೇಪಿಸಿದ್ರೆ ಇದನ್ನು ಸಂಕ್ಷೇಪಿಸುವ ವಿಧಾನ. ಆ ವಿಧಾನದಿಂದ ಹೆಂಗ್ ಮಾಡಿದ್ರೆ ಅಂಶ ಹಾಗೆ ಬರ್ಕೊಂತಾನೆ. ಕೆಳಗೆ ಏನಿಲ್ಲ ಅಂದ್ರೆ 1/1 ಇಂಟು ಇದನ್ನ ತಿರುಗಿ ಬರ್ತಾನೆ. ಅಂದ್ರೆ AB by AC ಅಥವಾ ಈಸ್ ಈಕ್ವಲ್ ಟು AB ಒಂದೇ AB, AC ಒಂದೇ. ಸೈನ್ ಐತೆ AB by AC ಐತೆ ಐತೆ ಇಲ್ಲ. ಸೈನ್ AB by AC
ಇದ್ರದ್ದು ಉತ್ತರ ಎ ಬಿ ಬೈ ಎ ಸಿ. ಹಂಗಾರೆ ಇದು ಯಾವುದು ಸೈನ್ ಎ ಅನ್ನೋದು ಯಾರಿಗೆ ಸಮ 1/secant ಗೆ ಸಮ. ಅರ್ಥ ಆಯ್ತಾ ಇಲ್ಲ? ಸೈನ್ ಎ ಅಂದ್ರೆ ಎ ಬಿ ಬೈ ಎ ಸಿ. 1/secant ಎ ಅಂದ್ರೂ ಸಹ ಏನು ಅಂತ ಹೇಳಿ ಎ ಬಿ ಬೈ ಎ ಸಿ ಬಂತು. ಅಂದಮೇಲೆ 1/secant ಎ ಅನ್ನೋದು ಕೊಸೆಕೆಂಟ್ ಎ ಅನ್ನೋದು ಯಾರಿಗೆ ಸಮ? ಸೈನ್ ಎಗೆ ಸಮ. ನಡೆದಾಯ್ತಾ? ಇದನ್ನ ವ್ಯುತ್ಕ್ರಮ ಸಂಬಂಧ ಅಂತ ಹೇಳ್ತಾರೆ. ಲೆಕ್ಕ ಮಾಡುವಾಗ ಎಲ್ಲಾದ್ರೂ ನಿಮಗೆ 1/secant ಎ ನ ಸೈನ್ ಎ ರೂಪದಲ್ಲಿ ಬರೆಯಿರಿ ಅಂದ್ರೆ 1/secant ಎ ಇತ್ತಂದ್ರೆ ಅಲ್ಲಿ ಏನಂತ ಬರೀಬಹುದು ನೀವು? ಸೈನ್ ಎ ಅಂತ. ಸೈನ್ ಎ ನ ಕೊಸೆಕೆಂಟ್ ಎ ರೂಪದಲ್ಲಿ ಬರೆಯಿರಿ ಅಂತಂದ್ರೆ ಹೆಂಗ? 1/cosecant. ಅರ್ಥ ಹೇಳೋದು ಇದು ಯಾಕೆ ನಮ್ಗೆ ಗೊತ್ತಾಯ್ತಾ ಇದೆ? ಅರ್ಥ ಆಯ್ತಾ ಇಲ್ಲ? ಅರ್ಥ ಆಯ್ತಾ? ಸೈನ್ ಎ ಬೆಲೆ ಕಂಡಿಡ್ಕೊಂಡ್ವಿ, ಎ ಬಿ ಬೈ ಎ ಸಿ ಬಂತು. ಕೊಸೆಕೆಂಟ್ ಎ ಬೆಲೆ ಏನೈತಿ? ಎ ಸಿ ಬೈ ಎ ಬಿ ಐತಿ. ಅದನ್ನ ಬರ್ಕೊಂಡ್ವಿ. ಆ ಬೆಲೆಯನ್ನ ಆದೇಶ ಮಾಡಿದ್ವಿ. ಏನಂತ ಬರ್ಕೊಂಡ್ವಿ? ಎ ಸಿ ಬೈ ಎ ಬಿ. ಇದನ್ನ ಸಂಕ್ಷೇಪಿಸಿದ್ರೆ 1/1 ಹಾಗೆ ಬರ್ಕೊಂಡ್ವಿ. ವ್ಯುತ್ಕ್ರಮವಾಗಿ ಬರ್ದ್ವಿ. ಅವಾಗಲೂ ಸಹ ಎ ಬಿ ಬೈ ಎ ಸಿ. ಅಂದ್ರೆ ಎ ಬಿ ಬೈ ಎ ಸಿ, ಎ ಬಿ ಬೈ ಎ ಸಿ ಅಂದ್ರೆ ಇದು ಇವನಿಗೆ ಸಮಾನ. ಅರ್ಥ ಆಯ್ತಾ? ಇವ್ರನ್ನ ವ್ಯುತ್ಕ್ರಮ ಸಂಬಂಧಗಳು ಅಂತಾರ. ಇದು ಗೊತ್ತಿದ್ರೆ ನೀವು ಡೈರೆಕ್ಟ್ ಆಗಿ ಇವುಗಳನ್ನ ನೆನಪಿಟ್ಟು ಸೈನ್ ಎ ಇದ್ದಲ್ಲೇ 1/cosecant ಎ ಅಂತ ಬರೀಬಹುದು. 1/cosecant ಎ ಇದ್ರೆ ಏನಂತ ಬರೀಬಹುದು? ಸೈನ್ ಎ ಅಂತ ಬರೀಬಹುದು. ಒಂದ್ ವೇಳೆ ಕಾಸ್ ಎ ಇದ್ರೆ 1/secant ಎ ಅಂತ ಬರೀಬಹುದು. ಅಥವಾ 1/secant ಎ ಇದ್ರೆ ಕಾಸ್ ಎ ಅಂತ ಬರೀಬಹುದು. ಹಾಗೆ ಟ್ಯಾನ್ ಎ ಇದ್ರೆ ಏನಂತ ಬರೀಬಹುದು? 1/cot ಎ ಅಂತ ಬರೀಬಹುದು. ಅಥವಾ 1/cot ಇತ್ತಂದ್ರೆ ಅದನ್ನ ಹೆಂಗ್ ಬರೀಬಹುದು? ಟ್ಯಾನ್ ಎ ಅಥವಾ ಟ್ಯಾನ್ ಥೀಟಾ ಅಂತ ಬರೀಬಹುದು. ಅದೇ ರೀತಿ ನಿತ್ಯ ಸಮೀಕರಣಗಳು ಅಂದ್ರೆ ಏನು? ಇದು ಅರ್ಥ ಆಯ್ತಾ? ಇದು ಸಂಬಂಧ ಬರ್ಕೊಂಡ್ರಿ ಬರ್ಕೊಳ್ರಿ. ಸೈನ್ ಥೀಟಾ ಅಂತ ಇರ್ಬೋದು, ಸೈನ್ ಎ ಅಂತ ಇರ್ಬೋದು, ಸೈನ್ ಎಕ್ಸ್ ಇರ್ಬೋದು, ಸೈನ್ ಪಿ ಇರ್ಬೋದು, ಸೈನ್ ಎಸ್ ಇರ್ಬೋದು. ಆ ಚಿಹ್ನೆ ಸಂಕೇತ, ಕೋನದ ಸಂಕೇತ ಅದು. ಸೈನ್ ಥೀಟಾ ಈಸ್ ಈಕ್ವಲ್ ಟು 1/cosecant ಥೀಟಾ. ಕಾಸ್ ಥೀಟಾ ಈಸ್ ಈಕ್ವಲ್ ಟು 1/secant ಥೀಟಾ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1/cot ಥೀಟಾ. ಇವು ವ್ಯುತ್ಕ್ರಮ ಸಂಬಂಧಗಳು. ಏನಿವು? ವ್ಯುತ್ಕ್ರಮ ಸಂಬಂಧಗಳು. ಇನ್ನು ನಿತ್ಯ ಸಮೀಕರಣಗಳಲ್ಲಿ ಇವು ಎಡಭಾಗ ಈಸ್ ಈಕ್ವಲ್ ಟು ಬಲಭಾಗ ಬರೋದು. ಎಡಭಾಗ ಈಸ್ ಈಕ್ವಲ್ ಟು ಬಲಭಾಗ ಬರೋದು. ಅದು ಬರ್ಕೊಂಡ್ಮೇಲೆ ಸಾಧನೆ ಹೇಗೆ ಸಾಧಿಸೋದು? ಸಾಧನೆ ಇದು 3 ಅಂತ ಕರೀತೀವಿ. 1 ಮತ್ತು 3ರಿಂದ 1 ಯಾರಿಗೆ ಸಮ? 3ಕ್ಕೆ ಸಮ. Therefore, sin A equals 1/cosecant A. Sin A is equal to 1/cosecant A ಅಂತ ನಾವು ಬರೆಯಬಹುದು. ಹೀಗೆ ಅದನ್ನು ಸಹ ನೀವು ಸಾಧಿಸ್ಕೊಬಹುದು. ಯಾವುದನ್ನ? ಕಾಸ್ ಎ ಟ್ಯಾನ್ ಎ ಅದನ್ನು ಸಹ ನೀವು ಸಾಧಿಸಿಕೊಂಡು ಮಾಡಬಹುದು. ಅದನ್ನ ಸಾಧಿಸಿ ತೋರಿಸ್ಬೇಕು. ಅದನ್ನ ಬೇಕಾಗಿಲ್ಲಲ್ಲ. ಅದೇ ರೀತಿ ಇದನ್ನ ತೋರಿಸ್ತಾ ನೋಡ್ಬೇಕಾದ್ರೆ ಯಾವುದು? ಟ್ಯಾನ್ ಎ ಎರಡನೇದು ಏನಂತ ತೋರಿಸ್ತಾನೆ? ಟ್ಯಾನ್ ಎ
ಅಥವಾ ಟ್ಯಾನ್ ಥೀಟಾ ಇದು ಹೆಂಗ್ ಬರೀಬಹುದು 1 by cot A ಅಂತ ಬರೀಬಹುದು. ಈಗ ನಮಗೆ ಟ್ಯಾನ್ ಎ ಅಂದ್ರೆ ಏನಂತ ಗೊತ್ತಿದೆ. ಟ್ಯಾನ್ ಎ ಅಥವಾ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಏನು? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಅಭಿಮುಖ ಬಾಹು ಡಿವೈಡೆಡ್ ಬೈ ಏನಂದ್ರೆ ಪಾರ್ಶ್ವ ಬಾಹು. ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಂತ. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಅಥವಾ ಇದರ ಬೆಲೆ ಅಭಿಮುಖ ಬಾಹು ಅಂದ್ರೆ ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಂತ ಬಂತು. ಈ ಬಲಭಾಗ ನೋಡೋಣ, ಇದು ಎಲ್ ಎಚ್ ಎಸ್ ಅಥವಾ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಇದು ಬಂತು. ಇನ್ನು ಆರ್ ಎಚ್ ಎಸ್ ಏನಿದೆ ನೋಡ್ರಿ, ಆರ್ ಎಚ್ ಎಸ್ ಏನಿದೆ? ಆರ್ ಎಚ್ ಎಸ್ 1 by cot A is equal to 1 by cot A ಅಂದ್ರೆ ಹೆಂಗ್ ಬರೀಬಹುದು? ನೋಡ್ರಿ cot A ಹೆಂಗ್ ಬರೀಬಹುದು? ಪಾರ್ಶ್ವಬಾಹು ಅಥವಾ ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತ ಬರೀತೀವಿ. ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು. ದಟ್ಸ್ ಈಕ್ವಲ್ಸ್ 1 ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂದ್ರೆ ಯಾವುದು? ಬಿ ಸಿ. ಪಾರ್ಶ್ವ ಬಾಹು ಅಂದ್ರೆ ಯಾವ್ದಿದೆ? ಬಿ ಸಿ ಡಿವೈಡೆಡ್ ಬೈ BC divided by E. That's equals 1 by 1. ಮ್ಯಾಗಿನ ಅಂಶವನ್ನು ಹಾಗೆ ಬರ್ಕೊಳ್ತೇನೆ, ಕೆಳಗೆ ಏನಿಲ್ಲ ಅಂದ್ರೆ ಇದನ್ನ ವ್ಯತ್ಕ್ರಮವಾಗಿ ಬರ್ತೇನೆ. ಇಂಟು ಚಿಹ್ನೆ AB by BC. That's equals AB ಒಂದೇ AB, BC ಒಂದೇ. 1 ಮತ್ತು 2 ಸಮಾನ ನೋಡಿ. ಅಲ್ಲಿ ಸಹ ಎ ಬಿ ಬೈ ಬಿ ಸಿ ಬಂತು, ಇದು ಸಹ ಏನು ಅಂತ ಹೇಳ್ರಿ ಬಂದ. ದೇರ್ಫೋರ್ ಏನಂತ ಬರೀಬೋದಂದ್ರ ದೇರ್ಫೋರ್ tan A is equal to 1 by cot A LHS is equal to RHS. ಇದನ್ನ ನೆನಪಿಟ್ಕೋಬೇಕು. ಈ ಸಂಬಂಧಗಳನ್ನ ನೀವು ನೆನಪಿಟ್ಕೋಬೇಕು. ಆಯ್ತಾ? ಇಂತಗಿಲ್ಲ ಈಗ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳಂತ ಕೆಲವು ಸಮೀಕರಣಗಳು ಬರ್ತವೆ. ನೆಕ್ಸ್ಟ್ ಹೆಡ್ಲೈನ್ ಏನು? ತ್ರಿಕೋನಮಿತಿಯ ನಿತ್ಯ ಸಮೀಕರಣ. ನಿತ್ಯ ಸಮೀಕರಣಗಳನ್ನು ನಿಮ್ಗೆ ಗೊತ್ತಿದೆ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಯಾವ್ಯಾವು? ಅವೇ ಒಂದನೇದೈತೆ ನೋಡ್ರಿ, ಯಾವುದು? ಸೈನ್ ಸ್ಕ್ವೇರ್ ಥೀಟಾನರ ಇರ್ಬೋದು, ಏನರ ಇರ್ಬೋದು, ಪಿನರ ಇರ್ಬೋದು, ಕ್ಯೂವರ ಇರ್ಬೋದು, ಏನರ ಇರ್ಬೋದು, ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಇದರ ಬೆಲೆ 1ಕ್ಕೆ ಸಮಾನ. ಇದರ ಸಹಾಯದಿಂದ ಇನ್ನೂ 2 ಸಮೀಕರಣ ಬರೀಬಹುದು. ಹೇಗೆ? ಇದನ್ನ ಇಲ್ಲೇ ಇಟ್ಟಂತಾನೆ ಇದನ್ನ ಆ ಕಡೆ ಕಳಿಸ್ತಾನೆ. ಏನಾಗುತ್ತೆ ನೋಡ್ರಿ, ಅವಾಗ ಒಂದು ಬಲಭಾಗದಲ್ಲಿದೆ, ಇದನ್ನ ಆ ಕಡೆ ಕಳಿಸಿದ್ರೆ ಪ್ಲಸ್ ಐತಿ, ಆ ಕಡೆ ಕಳಿಸಿದ್ರೆ ಮೈನಸ್
ಸೈನ್ ಸ್ಕ್ವೇರ್ ಸೈನ್, ಅಥವಾ ಇದನ್ನ ಇಲ್ಲೇ ಇಟ್ಕೊಂಡು ಇದನ್ನ ಆ ಕಡೆ ಕಳಿಸ್ಬೋದು. ಅವಾಗ ಏನಾಗುತ್ತೆ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಯು ನಿತ್ಯ ಸಮೀಕರಣಗಳು. ಇನ್ನು ಎರಡನೇದು ಅಲ್ಲಿ ಬರೀದಾಗಲೇ ಏನಂತ ಸೀಕೆಂಟ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. secant square theta minus tan square theta is equal to 1. ಅಥವಾ ಇದನ್ನ ಇಲ್ಲೇ ಇಟ್ಕೊಂಡ್ರೆ ಇದನ್ನ ಆ ಕಡೆ ಕಳಿಸ್ಬೋದು. ಏನಾಗುತ್ತೆ secant square theta is equal to 1. ಇದು ಆ ಕಡೆ ಬಂತಂದ್ರೆ ಪ್ಲಸ್ ಇದನ್ನ ಇಲ್ಲೇ ಇಟ್ಕೊಂಡ್ರೆ ಇದನ್ನ ಆ ಕಡೆ ಕಳಿಸಿದೆ, ಎಡಭಾಗದಿಂದ ಬಲಭಾಗಕ್ಕ ಮೈನಸ್ ಇದ್ದದ್ದು ಏನಾಯ್ತು ಪ್ಲಸ್ ಆಯ್ತು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್. ಒಂದು ವೇಳೆ ನೀವು ಇದನ್ನ ಆ ಕಡೆ ಕಳಿಸಿ ಅದನ್ನ ಈ ಕಡೆ ತಂದ್ರೆ ಮೈನಸ್ ಅನ್ನು ಆ ಕಡೆ ಕಳಿಸಿ ಒಂದನ್ನು ಈ ಕಡೆ ತಂದ್ರೆ ಅವಾಗ ಏನಾಗುತ್ತೆ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಏನಂತ ಬರುತ್ತೆ secant square theta minus 1 is equal to tan square. ಇವುಗಳನ್ನ ನೀವು ನೆನಪಿಟ್ಕೋಬೇಕು. ಇವು ರಿಲೇಷನ್ಸ್ ಸೂತ್ರ ಇದ್ದಂಗ ಇವು ಒಂದು ನೆನಪಿಟ್ಕೊಂಡ್ರೆ 1 ರಿಂದ ಪುನಃ 2 ಸೆಂಟಿಮೀಟರ್. ಇದಲ್ಲದೆ ಇನ್ನೂ ಕೆಲವು ಅಂಶಗಳನ್ನು ನೆನಪಿಡು. ಮೂರನೇ, ಈ ಟ್ಯಾನ್ ಥೀಟಾ ಹೆಂಗ್ ಬರೀಬೋದಪ್ಪ ಅಂದ್ರೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಬರೀಬಹುದು. ಇಲ್ಲ ಈಗ ಟ್ಯಾನ್ ಥೀಟಾ ಅಂದ್ರೆ ಏನಪ್ಪಾ, ಟ್ಯಾನ್ ಥೀಟಾ ಅಪೋಸಿಟ್ ಸೈಡ್ divided by cos. ಅಭಿಮುಖ ಬಾಹು divided by cos ಅಂದ್ರೆ AB divided by BC. AB divided by BC. ಇದು ಒಂದು ಅಂತ ಕರೆಯುತ್ತಾರೆ. ಅಥವಾ LHS equal to LHS. ಒಂದು RHS ಏನಿದೆ ಮಕ್ಕಳ, RHS is equal to ಏನಂತೈತಿ sin theta divided by cos theta. sin theta ಹೆಂಗ್ ಬರ್ತೀವಿ, sin theta ಹೆಂಗ್ ಬರ್ತೀವಿ, sin A ಹೆಂಗ್ ಬರ್ತೀವಿ, ಅಭಿಮುಖ ಬಾಹು ವಿಕರ್ಣ ಅಂದ್ರೆ AB by ಇಲ್ಲಿ ಏನನ್ನ ಬರ್ಕೊಬೇಡ್ರಿ, ಥೀಟಾ ಬರಕ್ಕೆ ಹೋಗ್ಬೇಡ್ರಿ, ಏನ ಬರ್ಕೊಳ್ಳ A ಬರೋಣ. AB by AC divided by and बताओ divided by cos theta ಹೆಂಗ್ ಬರೀಬಹುದು, ಪಾರ್ಶ್ವ ಬಾಹು divided by ವಿಕರ್ಣ ಅಂದ್ರೆ BC by that's equals ಅಂಶ ಹಾಗೆ ಬರ್ತೀನಿ ತಕ್ಷಣ ಬರೆಯೋದು AB by AC into ಇದೇನ ಗೊತ್ತೇಳ್ರಿ AC by BC. AC cancel ಆಗಿ that's equals AB by BC. AB by BC sir. Now AB by BC. AB by BC. ನೋಡು ಒಂದೇದು ಏನೈತಿ AB by BC, ಎರಡನೇದು ಏನೈತಿ AB ಅಂದ್ರೆ ಇವನು
therefore ಸಮೀಕರಣ 1 ಮತ್ತು ಸಮೀಕರಣ 2ರ ಸಹಾಯದಿಂದ ಏನಂತ ಬರೀಬಹುದು ಅಂದ್ರೆ tan theta is equal to tan A is equal to sin A divided by cos A ಅಂತ ಬರೀಬಹುದು. ಅರ್ಥ ಆಯ್ತಾ ಇದು? ಸರ್ ಇದು ಎಲ್ಲಿ ಉಪಯೋಗ? ಲೆಕ್ಕಗಳನ್ನ ಮಾಡುವಾಗ ಈ ಸಂಬಂಧಗಳು ಉಪಯೋಗ ಆಗುತ್ತೆ. ಏನ್ ಮಾಡುವಾಗ? ಸಮಸ್ಯೆಗಳನ್ನು ಬಿಡಿಸುವಾಗ ಈ ಸಂಬಂಧ ನಿಮಗೆ ಹೆಚ್ಚಿಗೆ ಉಪಯೋಗ ಆಗುತ್ತೆ. ಇದಾದ್ಮೇಲೆ ಇದು ಸರ್ ಇದು ತಾಳೆ ನೋಡ್ಬೇಕಲ್ಲ ಹೆಂಗೆ ಇವನು ಮತ್ತು ಇದನ್ನು ಕೂಡಿದ ಉತ್ತರ 1 ಬರಬೇಕು. ಬರುತ್ತಾ? ಸೀಕೆಂಟ್ ಸ್ಕ್ವೇರ್ ಅಂದ್ರೆ ಏನು? ಸೈನ್ ಸ್ಕ್ವೇರ್ ಅಂದ್ರೆ ಏನು? ಕಾಸ್ ಸ್ಕ್ವೇರ್ ಅಂದ್ರೆ ಏನು ಅಂತ ಬರ್ಕೊಂಡು ಅದ್ರ ಮೇಲೆ ಉತ್ತರ 1 ಬರಬೇಕು. ಹೇಗೆ ಬರ್ತದ ಅದನ್ನ ನೋಡೋದು. ಈಗ ನೋಡಿ, ಈಗ ನಾನು ಇಲ್ಲಿ ಬರ್ಕೊಂತೇನೆ. therefore ಸಾಧನೆ ಯಾವುದು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. LHS ಬರ್ಕೊಂತೇನೆ. LHS ಏನಂತ ಇದೆ? ಸೈನ್ ಸ್ಕ್ವೇರ್ ಎ ಅಥವಾ ಥೀಟಾ ಅಂತ ಬರ್ಕೊಳ್ಳಿ. ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಅಂದ್ರೆ ಹೆಂಗ್ ಬರ್ತೇವೆ ಹೇಳ್ರಿ? ಸೈನ್ ಹೆಂಗ್ ಬರ್ತೇವೆ? ಅಭಿಮುಖ ಬಾಹು ಡಿವೈಡೆಡ್ ಬೈ ಅಂದ್ರೆ AB ಬೈ AC ಹೋಲ್ ಸ್ಕ್ವೇರ್. AB ಬೈ AC ಸ್ಕ್ವೇರ್ ಇದೆ, ಆದ ಕಾರಣ ಹೋಲ್ ಸ್ಕ್ವೇರ್ ಪ್ಲಸ್ ಥೀಟಾ ಬರಂಗಿಲ್ಲ. ಇದು ಡೈರೆಕ್ಟ್ AB ಅಂತ ಸೈಡ್ ಬರ್ತಾವೆ. ಥೀಟಾ ಬರಂಗಿಲ್ಲ. ಹೌದಾ? AB ಅಂತ ಬರ್ಕೊಂಡು ಥೀಟಾ ಹೋಗ್ಬಿಡ್ತಾರೆ. ಕಾಸ್ ಸ್ಕ್ವೇರ್ ಥೀಟಾ ಹೆಂಗ್ ಬರ್ತೇವೆ ಅಂದ್ರೆ BC ಬೈ AC ಹೋಲ್ ಸ್ಕ್ವೇರ್. ಇದನ್ನ ಬಿಡಿಸೋಣ. ಈ ಸ್ಕ್ವೇರ್ ಇದಕ್ಕೂ ಸಂಬಂಧಪಡುತ್ತೆ, ಇದಕ್ಕೂ ಸಂಬಂಧಪಡುತ್ತೆ. ಏನಂತ ಬರೀಬಹುದು? AB ಸ್ಕ್ವೇರ್ ಬೈ AC ಸ್ಕ್ವೇರ್ ಪ್ಲಸ್ ಇದನ್ನ BC ಸ್ಕ್ವೇರ್ ಬೈ ಇವೆರಡು ಭಿನ್ನ ರಾಶಿಗಳು ಕೂಡಬೇಕು. ಕೂಡಬೇಕಾದ್ರೆ ಛೇದ ಪ್ಲಸ್ ಛೇದ. ಹೌದಾ? ಉದಾಹರಣೆಗೆ 2/4 6/4 ಅಂತ ಇತ್ತು. ಕೂಡಬೇಕಾದ್ರೆ ಛೇದಗಳ ಲಾಸ 4 ಇದನ್ನು ಬರ್ತೀವಿ. ಅಂಶವನ್ನು ನೇರವಾಗಿ ಕೊಡ್ತೀವಿ. 4 ಒಂದೇ 4 4 ಒಂದೇ 4 2 ಒಂದೇ 2 ಪ್ಲಸ್ 6 8/4 ಅಥವಾ 4. ಭಿನ್ನ ರಾಶಿಗಳನ್ನ ಕೂಡುವಾಗ ಕಳೆಯುವಾಗ ಯಾವ ವಿಧಾನವನ್ನ ನಾವು ಅನುಸರಿಸುತ್ತೇವೆಯೋ ಅದೇ ವಿಧಾನವನ್ನ ಇಲ್ಲಿ ಅನುಸರಿಸಬೇಕು. ಅವಾಗ ಲಸ ಏನಂತ ಹೇಳ್ರಿ? AC ಸ್ಕ್ವೇರ್. ಹೌದಾ? ಮ್ಯಾಜಿಕ್ ಸೇಮ್ ಆಸ್ ಇಟ್ ಈಸ್. ಯಾಕಂದ್ರೆ AC ಸ್ಕ್ವೇರ್ ಒಂದೇ AC ಸ್ಕ್ವೇರ್, AC ಸ್ಕ್ವೇರ್ ಒಂದೇ AC ಸ್ಕ್ವೇರ್. ಗುಣಾಕಾರ ಮಾಡಿದ್ರೆ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಇವೆರಡು ಕೂಡಿದ್ರೆ ಪೈಥಾಗೋರಸ್ನ ಪ್ರಮೇಯ ಪ್ರಕಾರ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬರ್ತದೆ? ಯಾಕಂದ್ರೆ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ವರ್ಗಗಳ ಮೊತ್ತಕ್ಕೆ ಸಮ. ಆದ್ದರಿಂದ ಇದ್ರ ಬದಲಾಗಿ ಏನ್ ಬರೀಬಹುದು? ಇಸ್ ಈಕ್ವಲ್ ಟು
AC square divided by AC square ಕ್ಯಾನ್ಸಲ್ ಆಯ್ತು ಉತ್ತರ ಒಂದು ಬಂತ AC square ಒಂದೇ AC square ಒಂದೇ ಉತ್ತರ ಏನು ಬಂತು ಒಂದು ಆದ್ದರಿಂದ ಬೇರೆ ಬೇರೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಇಲ್ಲ ಇದು ನೆನಪಿಟ್ಕೋಬೇಕು ಓಹೋ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಥವಾ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅಥವಾ ಸೈನ್ ಸ್ಕ್ವೇರ್ ಬಿ ಪ್ಲಸ್ ಕಾಸ್ ಸ್ಕ್ವೇರ್ ಬಿ ಈಕ್ವಲ್ ಟು 1 ಇದು ನಿತ್ಯ ಸಮೀಕರಣ ಯಾವುದೇ ಬೆಲೆಗಳಿಗೆ ಎಡಭಾಗ ಮತ್ತು ಬಲಭಾಗ ಸಮನಾದರೆ ಅದನ್ನು ನಾವು ನಿತ್ಯ ಸಮೀಕರಣಗಳು ಅಂತ ಕರೀತೀವಿ ನಿಮ್ಮ 9ನೇ ಕ್ಲಾಸ್ನಲ್ಲಿ ನಿತ್ಯ ಸಮೀಕರಣಗಳು ಬಹಳ ಬಂದವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab a ಮೈನಸ್ b ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಹೌದಾ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಈಕ್ವಲ್ ಟು a ಪ್ಲಸ್ 3 into bracket a minus b ಹಾಗೆ a ಪ್ಲಸ್ b ಪ್ಲಸ್ c whole square is equal to a square plus b square plus c square plus 2ab plus 2bc plus 2ca ಹಾಗೆ a plus b whole cube a minus b whole cube ಹೀಗೆ ಸುಮಾರು 10 11 ನಿತ್ಯ ಸಮೀಕರಣಗಳು ಈ ನಿತ್ಯ ಸಮೀಕರಣಗಳು ಅಂತ ಯಾಕೆ ಕರಿತೀವಿ ನಿತ್ಯ ಅಂದ್ರೆ ಯಾವಾಗಲೂ ಎಲ್ಲಾ ಬೆಲೆಗಳಿಗೆ ಸಮೀಕರಣದ ಎಡಭಾಗ ಮತ್ತು ಬಲಭಾಗ ಸಮನಾದರೆ ಅಂತ ಸಮೀಕರಣಗಳನ್ನ ನಿತ್ಯ ಸಮೀಕರಣಗಳು ನಿತ್ಯ ಸಮೀಕರಣಗಳು ಅಂತ ಕರೀತೀವಿ ಹಾಗಾಗಿ ಈ ಕೆಲವೊಂದು ಸಂಬಂಧಗಳನ್ನ ನೀವು ಪುಸ್ತಕದಲ್ಲಿ ನೋಡಿ ಅದನ್ನ ನೆನಪಿಡಬೇಕು ಪೇಪರ್ ಮೇಲೆ ನೀಟಾಗಿ ಒಂದ್ ಕಡೆ ಬರೆದು ಅವುಗಳನ್ನ ಕಂಠಪಾಠ ಮಾಡ್ತಿರ್ಬೇಕು ಅಥವಾ ನೀವು ಅರ್ಥ ಮಾಡ್ತೀವಿ ಇಷ್ಟು ಈ ಸಂಬಂಧಗಳ ಮತ್ತು ವ್ಯತ್ಕ್ರಮ ಸಂಬಂಧಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕು ಈಗ ಅಭ್ಯಾಸದಲ್ಲಿ ಏನಾದರೂ ಲೆಕ್ಕ ಕೇಳಿದ್ವಿ ಒಂದು ಲೆಕ್ಕವನ್ನು ಯಾವ್ದಾದ್ರು ಒಂದು ಲೆಕ್ಕವನ್ನ ಹೇಳಿ ಅಭ್ಯಾಸ ಎಷ್ಟು ಅಭ್ಯಾಸ 11.1 ಅಭ್ಯಾಸ ತ್ರಿಭುಜ ABC ಯಲ್ಲಿ ತ್ರಿಭುಜ ABC ಯಲ್ಲಿ B ಯಲ್ಲಿ ಲಂಬಕೋನವಾಗಿದೆ ಲಂಬಕೋನವಾಗಿದೆ AB is equal to AB is equal to 24 ಸೆಂಟಿಮೀಟರ್ BC is equal to BC is equal to 7 ಸೆಂಟಿಮೀಟರ್ ಆದರೆ 7 ಸೆಂಟಿಮೀಟರ್ ಆದರೆ ಇವುಗಳನ್ನು ಕಂಡುಹಿಡಿಯಿರಿ ಒಂದೇ sin A ಕಾಮ sin A cos A cos A ಎರಡನೇದು sin A ಕಾಮ ಐತೆ ಇಂಟು ಐತೆ ನೋಡ್ರಿ ಕಾಮ ಕಾಮ ಎರಡನೇದು sin C ಕಾಮ sin C ಕಾಮ cos C cos C ಈ ಲೆಕ್ಕವನ್ನ ನಾವು ಮಾಡೋದು ಒಂದು ತ್ರಿಭುಜ ತೆಗಿಬೇಕು ಯಾವ ಬಿಂದುವಿನಲ್ಲಿ 90 ಡಿಗ್ರಿ ಬಿ ಯಲ್ಲಿ ಲಂಬಕೋನ ನಾನು ಹೆಂಗ್ ಬರ್ಕೊಂಡ್ರೆ ಹೀಗೆ ಲಂಬಕೋನ ತಕೊಂಡೆ ಎಲ್ಲೇ ಎ ಅಂತ ಬರೀಬೇಕು ಎಲ್ಲೇ ಬಿ ಅಂತ ಬರೀಬೇಕು ಎಲ್ಲೇ ಸಿ ಅಂತ ಬರೀಬೇಕು ಅನ್ನೋದು ಗಮನದಲ್ಲಿಡಿ ಹಾಗಾಗಿ ಇದು 90 ಡಿಗ್ರಿ ಇದನ್ನ ನಾನು ಬಿ ಅಂತ ಕರ್ಕೋಬೇಕು ಇದನ್ನ 90 ಅಂತ ಕರ್ಕೋಬೇಕು ನೀವು ಇದನ್ನಾರ ಎ ಅನ್ರಿ ಇದನ್ನಾರ ಎ ಅನ್ರಿ ಯಾವ್ದಾದ್ರೂ ಅನ್ಬೋದು ನಾನು ಇದನ್ನ ಎ ಅಂತ ಕರ್ತೀನಿ ಇದು ಬಿ ಆದ್ರೆ ಇದೇನಾದ್ರು ಸಿ ಎ ಬಿ ಬೆಲೆ ಎಷ್ಟು ಕೊಟ್ಟಾರ ಎ ಬಿ ಬೆಲೆ 24 ಸೆಂಟಿಮೀಟರ್ ಬಿ ಸಿ ಬೆಲೆ ಕೊಟ್ಟಾರ ಎಷ್ಟು 7 ತ್ರಿಕೋನಮಿತಿಯ ಅನುಪಾತಗಳನ್ನು ಬರಿಬೇಕಾದ್ರೆ 3 ಬಾಹುಗಳ ಅಳತೆ ಗೊತ್ತಿರಬೇಕು 3 ಬಾಹುಗಳ ಅಳತೆ ನಮಗೆ ಗೊತ್ತಿರಬೇಕು ಹಾಗಾಗಿ ಒಂದು ಬಾಹುವಿನ ಬೆಲೆ ಗೊತ್ತಿಲ್ಲ ನಾವೇ ಕಂಡುಹಿಡಿಯಬೇಕು ಹೇಗೆ ಪೈಥಾಗೋರಸನ ಪ್ರಮೇಯದ ಪ್ರಕಾರ ಏನಂದ್ರ
ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಏನಂತ ಬರ್ತೇವೆ? AC ಸ್ಕ್ವೇರ್ is equal to AK square plus AC square. AC square is equal to AB square ಅಂದ್ರೆ 24 ಸ್ಕ್ವೇರ್ 3 ಸ್ಕ್ವೇರ್. AC square is equal to 24 ನ 2 ಸಲ ಗುಣಿಸಿದ್ರೆ 24 ಇಂಟು 24 4 4 14 ನಾವು ದಶಕ 1 4 8 1 9 2 4 8 2 2 4 6 17 576 ಪ್ಲಸ್ 49 ಕೂಡಿಸ್ರಿ 9 1 6 15 ಕನ 5 ದಶಕ 1 5 5 10 12 12 ಕನ 2 ದಶಕ 1. AC is equal to ಈ ರೂಟ್ ಅನ್ನು ಆ ಕಡೆ ಕಳಿಸಿದ್ರೆ 625. therefore AC ಬೆಲೆ 25. ಹಾಗಾದ್ರೆ ಇದರ ಬೆಲೆ ಎಷ್ಟು? 25 ಅಂತ ಕಂಡುಹಿಡಿಯೋಣ. ಅದನ್ನು ಕಂಡುಹಿಡ್ಕೊಂಡ ಮೇಲೆ ಬರ್ಕೊಂಡ್ರೆ ಯಾಕಂದ್ರೆ ಅದನ್ನು ಕಂಡುಹಿಡ್ಕೊಂಡ ಮೇಲೆ ಈಗ ಬೆಲೆ ಕಂಡುಹಿಡಿಯೋದು ಯಾವುದು? sin A therefore sin A is equal to ಏನು? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಡೈರೆಕ್ಟ್ ಬರೀಬೋದು, ಬರೀಲೇಬೇಕಂತೇನಿಲ್ಲ. ಅಭಿಮುಖ ಬಾಹು ಯಾವುದು? sin A ಕೇಳಿದಾರಲ್ಲ, sin A ಇದು ಈ ಗುರ್ತು ಅಂತ. sin A ಅಂತ ಇದನ್ನ A1 ಅವಾಗ ಯಾವ್ದು ಇದು ಆಗತ್ತೆ? ಅಭಿಮುಖ ಬಾಹು ಯಾವುದು? BC by AC. BC ಬೆಲೆ ಎಷ್ಟು? 7 by ಅರ್ಥ ಆಯ್ತಾ? ಇದು sin A ಅಂತ ಕೇಳಿದ್ರೆ ಯಾವ್ದು A ಅಂತ ಬಂದ್ರೆ ಅದನ್ನ ತಗೋಬೇಕು. ನೆಕ್ಸ್ಟ್ ಕಾಮ ಯಾವುದು? cos A ಅದಕ್ಕೆ ಸಂಬಂಧಪಟ್ಟಂತೆ cos A. cos A ಏನು? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಅಂದ್ರೆ AB by AC. AB ಎಷ್ಟು? 24 by 20. ನೆಕ್ಸ್ಟ್ ಹೇಳ್ತಾರೆ sin C cos C. sin C ಅಂದಾಗ ಈ ಕೋನ ಇದು ಮೇಲೆ ಇಟ್ಕೊಳ್ಳಿ. ಅವಾಗ ಇದು ಅಭಿಮುಖ ಬಾಹು. sin C ಎಣ್ಣೆ sin C is equal to ಅಭಿಮುಖ ಬಾಹು ಇದು ಮಾತ್ರ ಸೇಮ್ ಇದೆ ಡಿವೈಡೆಡ್ ಬೈ ವಿಕರ್ಣ is equal to ಅಭಿಮುಖ ಬಾಹು ಅಂದ್ರೆ ಯಾವುದು? AB by AC. That's equals AB ಅಂದ್ರೆ 24 ಇದು sin C. ಇಲ್ಲಿ ಅಂತ ಬಂದೈತಿ 24. ಇದು ಯಾವುದು? cos A. cos A ನೇ ಬೇರೆ, sin C ನೇ ಬೇರೆ. ಹಾಗೆ cos C ಏನಪ್ಪ ನೋಡ್ರಿ? cos C is equal to ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಅಂದ್ರೆ ಯಾವುದು? cos C ಗೆ BC ಡಿವೈಡೆಡ್ ಬೈ AC 7 by 20. ಹೀಗೆ ನೀವು ಅಭ್ಯಾಸದಲ್ಲಿರುವ ಎಲ್ಲ ಲೆಕ್ಕಗಳನ್ನು ನಾಳೆ ದಿವಸ ಮಾಡ್ಕೊಂಡು ಬನ್ನಿ. ನಿಮಗೆ ಯಾವ ಸಮಸ್ಯೆ ಬರೋದಿಲ್ವೋ ಆ ಸಮಸ್ಯೆಯನ್ನ ನಾನು ಬಿಡಿಸಿ ತೋರಿಸ್ತೀನಿ. ನಿಮಗೆ
ಮುಕ್ತಾಯ ಮಾಡೋಣ. ಅರ್ಥ ಆಯ್ತಾ? ನಾಳೆ ದಿವಸ ನೀವು ಮಾಡ್ಕೊಂಡು ಬನ್ನಿ. ನಾಳೆ ದಿವಸ ಪಾಠವನ್ನ ಮುಂದುವರ್ಸೋಣ. ಎಲ್ಲರಿಗೂ ಧನ್ಯವಾದ.